ದಾವಣಗೆರೆಯಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಸ್ಟಾರ್ಟ್ ಆಗಿದೆ. ಸದ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರುವಂತಹ ಅಭ್ಯರ್ಥಿಗಳ ಭವಿಷ್ಯ. ಕಳೆದ ಚುನಾವಣೆಗಿಂತ ಈ ಬಾರಿ ಕಡಿಮೆ ಮತದಾನ ಆಗಿದೆ, ಕಡಿಮೆ ವೋಟಿಂಗ್. ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಕೊನೆ ಕ್ಷಣದಲ್ಲಿ ಮತದಾನಕ್ಕೆ ಬರ್ತಾ ಇದ್ದಂತಹ ಮತದಾರರಿಗೆ ಬಿಗ್ ಶಾಕ್ ಕೂಡ. ಕಳೆದ ಬಾರಿ ರಾತ್ರಿ 8 ಗಂಟೆವರೆಗೂ ಕೂಡ ಆಗಿತ್ತು ವೋಟಿಂಗ್. ಈ ಬಾರಿ 6 ಗಂಟೆಗೆ ಗೇಟ್ ಬಂದ್ ಮಾಡಿದ್ದಾರೆ ಚುನಾವಣಾ ಸಿಬ್ಬಂದಿ. ಗೇಟ್ ಬಂದ್ ಮಾಡಿರುವಂತಹ ಎಫೆಕ್ಟ್ ಸುಮಾರು 5% ಮತದಾನ ಕಡಿಮೆ ಆಗಿದೆಯಂತೆ. ಕಡಿಮೆ ಮತದಾನ ಕಾಂಗ್ರೆಸ್ಗೆ ಹೊಡೆತಾನ, ಬಿಜೆಪಿಗೆ ಹೊಡೆತಾನ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೀಗ ನಡೀತಾ ಇದೆ. ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ರಿಸಲ್ಟ್. ಸೊ ಮತದಾನ ಕೂಡ ಕಡಿಮೆ ಆಗಿರುವಂಥದ್ದು. ಬಿಕಾಸ್ ಲಾಸ್ಟ್ ಟೈಮ್ 8 ಗಂಟೆವರೆಗೂ ಕೂಡ ಅವಕಾಶ ಇತ್ತು ಮತದಾನಕ್ಕೆ. ಬಟ್ ಈ ಸಲ 6 ಗಂಟೆಗೆನೆ ಸಿಬ್ಬಂದಿ ಗೇಟನ್ನ ಕ್ಲೋಸ್ ಮಾಡಿದ್ದಾರೆ. ಇಷ್ಟೇ ಗೋಳಾಡಿದ್ರು ಕೂಡ ಜನರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಏನು ಬಿಫೋರ್ 6 o'clock ಸರದಿ ಸಾಲಿನಲ್ಲಿ ನಿಂತಿದ್ರಲ್ವಾ, ಅವ್ರಿಗಷ್ಟೇ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. 6 ಗಂಟೆ ಆದ ನಂತರ ಗೇಟನ್ನ ಬಂದ್ ಮಾಡಲಾಗಿದೆ. ಸೊ ಇದರಿಂದ ಕೂಡ 5% ಮತ ಕಡಿಮೆ ಆಗಿರುವಂಥದ್ದು ಅಂತ ಅಂದಾಜಿಸಲಾಗ್ತಾ ಇದೆ. ಸೊ ಇದು ಕಾಂಗ್ರೆಸ್ಗೆ ಅಥವಾ ಬಿಜೆಪಿಗೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಮತ್ತೊಂದು ಕಡೆ ನಡೀತಾ ಇದೆ. ಗೇಟ್ ಬಂದ್ ಎಫೆಕ್ಟ್ ನಿಂದಾಗಿ 5% ಮತದಾನ ಕಡಿಮೆ ಆಗಿರುವಂಥದ್ದು. ಸೊ ಇದು ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೀಗ ನಡೀತಾ ಇರುವಂಥದ್ದು. ದಾವಣಗೆರೆಯಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಮತ ಅಭ್ಯರ್ಥಿಗಳ ಒಂದು ಭವಿಷ್ಯ. ದಾವಣಗೆರೆಯ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನೇರ ಫೈಟ್. ಇಲ್ಲಿ ಯಾರೇ ಗೆದ್ರೂ ಕೂಡ 2 ರಿಂದ 3 ಸಾವಿರ ಮತಗಳ ಅಂತರ ಮಾತ್ರ ಅಂತ ಅಂದಾಜಿಸಲಾಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಕೂಡ ಇರುವಂಥದ್ದು. ಮುಸ್ಲಿಂ ಏರಿಯಾಗಳಲ್ಲಿ ಕೊನೆ ಕ್ಷಣದ ಮತದಾನಕ್ಕೆ ಅವಕಾಶ ಕೂಡ ಸಿಕ್ಕಿಲ್ವಂತೆ. ಸೊ ಒಂದೊಮ್ಮೆ ಅವಕಾಶ ಕೊಟ್ಟಿದ್ರೆ ಸಮರ್ಥ ಗೆಲುವು ಸಲೀಸಾಗ್ತಾ ಇತ್ತು. ಇದರ ಜೊತೆ ಕಾಂಗ್ರೆಸ್ ಮತ್ತೆ SDPI ಪಕ್ಷೇತರರಿಂದ ಹೊಡೆತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗುವಂತಹ ಚಾನ್ಸಸ್ ಇದೆಯಂತೆ. ಸೊ ಒಟ್ಟಿನಲ್ಲಿ ಯಾರೇ ಗೆದ್ರೂ ಕೂಡ ಅಂತರ 2 ರಿಂದ 3 ಸಾವಿರ ಮತ ಅಷ್ಟೇ ಅಂತ ಹೇಳಲಾಗ್ತಿದೆ. ದಾವಣಗೆರೆ ಬೈ ಎಲೆಕ್ಷನ್ ಬೆನ್ನಲ್ಲೇ ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರ ಆಗ್ತಾ ಇರುವಂಥದ್ದು. ದಾವಣಗೆರೆಯ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನೇರ ಫೈಟ್. ಇಲ್ಲಿ ಯಾರೇ ಗೆದ್ರೂ 2 ರಿಂದ 3 ಸಾವಿರ ಮತಗಳ ಅಂತರದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಕೊನೆ ಕ್ಷಣದಲ್ಲಿ ಮುಸ್ಲಿಂ ಏರಿಯಾಗಳಲ್ಲಿ ಅವಕಾಶ ಕೊಟ್ಟಿಲ್ಲ ಮತದಾನಕ್ಕೆ. ಸೊ ಹಾಗಾಗಿ ಇಲ್ಲಿ ಸಮರ್ಥಿಗೆ ಮೈನಸ್ ಆಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಬಿಕಾಸ್ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಗೆ ಮುಸ್ಲಿಮರ ವೋಟು ಅಂತ ಹೇಳಲಾಗ್ತಾ ಇತ್ತು, ಸಮರ್ಥ್ಗೇನೆ ಅಂತ ಹೇಳಲಾಗ್ತಾ ಇತ್ತು. ಸಾದಿಕ್ ಪೈಲ್ವಾನ್ ಕೋಪವನ್ನು ಕೂಡ ಶಮನ ಮಾಡಿದ್ರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ಕಡೆ ಮತದಾನ ಮಾಡಲಿಕ್ಕೆ 6 ಗಂಟೆಯ ನಂತರ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಒಂದು 5% ಮತದಾನ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮತ್ತೆ ಮುಸ್ಲಿಂ ಏರಿಯಾದಲ್ಲಿ ಆಫ್ಟರ್ 6 o'clock ಮತದಾನ ಮಾಡೋದಕ್ಕೆ ಆಗಮಿಸಿದ್ರು ಜನ, ಬಟ್ ಆದ್ರೂ ಕೂಡ ಅವಕಾಶ ಸಿಕ್ಕಿಲ್ಲ. ಸೊ ಇದು ಕಾಂಗ್ರೆಸ್ಗೆ ಮೈನಸ್ ಆಗತ್ತೆ, ಸಮರ್ಥ್ಗೆ ಒಂದಷ್ಟು ಕಡಿಮೆ ಓಟ್ಗಳು ಬಿದ್ದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಸೊ ಅಲ್ಲಿ ಏನೆಲ್ಲ ಟಾಕ್ ಇದೆ, ಡೆವಲಪ್ಮೆಂಟ್ ಏನಿದೆ ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ? ರೋಜಾ, ಏನು ದಾವಣಗೆರೆ ಉಪಚುನಾವಣೆ ಸದನ ಅಂದ್ರೆ ನಿನ್ನೆ ಮತ ಚಲಾವಣೆಯದ್ದು ಏನ್ ಪ್ರಕ್ರಿಯೆ ಇತ್ತು ಅದು ಮುಗಿದಿದೆ. ಅಂದ್ರೆ ಪ್ರಮುಖವಾಗಿ ಇಬ್ಬರ ನಡುವೆಯೂ ಕೂಡ ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ದೊಡ್ಡ ಮಟ್ಟಿನ ಫೈಟ್ ಇದೆ ಅನ್ನೋದಂತೂ ನಿಜ. ಯಾಕಂದ್ರೆ ನೆಕ್ಸ್ಟ್ ಟು ನೆಕ್ಸ್ಟ್ ಫೈಟ್ ಅಲ್ಲಿ ಇಬ್ರು ಕೂಡ ನಿನ್ನೆ ಒಂದಿಷ್ಟು ಅಲ್ಲಿನ ವಾತಾವರಣವನ್ನ ನೋಡಿದ್ರೆ ಗೊತ್ತಾಗ್ತಿತ್ತು. ಆದ್ರೆ ಎಲ್ಲೊಂದ್ ಕಡೆ ಏನು ಪ್ರಕ್ರಿಯೆ ಇತ್ತು, ಮತ ಹಾಕುವಂತ ಪ್ರಕ್ರಿಯೆಯ ಸಂಜೆ ವೇಳೆಗೆ ಅಂದ್ರೆ ಅನೇಕ ಮುಸ್ಲಿಂ ಪ್ರದೇಶಗಳಲ್ಲಿ, ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಮತ ಹಾಕೋದಿಕ್ಕೆ ಬಂದಂತಹ ಅನೇಕರನ್ನ 6 ಗಂಟೆಯ ನಂತರ ಯಾರನ್ನು ಕೂಡ ಒಳಗ್ ಬಿಟ್ಟಿರ್ಲಿಲ್ಲ. ಸುಮಾರು 4 ರಿಂದ 5% ಅಷ್ಟು ಆ ಒಂದು ಏನು ಮತ ಹಾಕುವಂತ ಪ್ರಕ್ರಿಯೆ ಇದಿತ್ತು ಪ್ರಕ್ರಿಯೆ ಅದ್ರಲ್ಲಿ ಹೋಗಿದೆ ಅನ್ನುವಂತಹದ್ದು ಕೂಡ ಅಲ್ಲಿನ ಒಂದಿಷ್ಟು ಅನೇಕರ ಅಂದ್ರೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಅನೇಕ ಮುಸ್ಲಿಂ ಮತದಾರರು ಕೂಡ ಕೊನೆ ಕ್ಷಣದಲ್ಲಿ ಆಗಮಿಸಿದ್ರು. ಆ ಕೊನೆ ಕ್ಷಣದಲ್ಲಿ ಆಗಮಿಸಿದ್ರು ಕೂಡ ಅವರಿಗೆ ಅವಕಾಶ ಸಿಗ್ಲಿಲ್ಲ.
ಇದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಹಾಗಾಗಿ ಯಾರೇ ಗೆದ್ರು ಕೂಡ 2,000-3,000 ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹದ್ದು ಫೀಲ್ಡ್ ನಲ್ಲಿ ಇರುವಂತಹದ್ದು, ಎಸ್ಪೆಷಲಿ ದಾವಣಗೆರೆ ಭಾಗದಲ್ಲಿ ಇರುವಂತಹ, ದಾವಣಗೆರೆ ದಕ್ಷಿಣದಲ್ಲಿ ಇರುವಂತಹ ಮಾತಾಗಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಏನು ಮೇ 4ರಂದು ಫಲಿತಾಂಶ ಹೊರ ಬೀಳುತ್ತೆ, ಯಾರಿಗೆ ಆ ಭಾಗದ ಜನ ವಿಜಯಮಾಲೆಯನ್ನು ಹಾಕ್ತಾರೆ ಅನ್ನುವಂತಹದ್ದು. ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.